ಆಗಿಂದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು, ಜಿಲ್ಲಾ ಸಚಿವರು ಮತ್ತು ನಮ್ಮ ಇಲಾಖಾ ಸಚಿವರ ಸಹಯೋಗದಲ್ಲಿ ಹಲವಾರು ಕಡೆ ನಾವು ಈ ಉದ್ಯೋಗ ಮೇಳವನ್ನು ಆಯೋಜಿಸಿದ್ದೀವಿ. ಉದ್ಯೋಗ ಮೇಳ ಅಂದರೆ ಎಲ್ಲರೂ ಅನ್ಕೊಂತಾರೆ ಬರೀ ಮೇಡಮ್ ಏನು ಉದ್ಯೋಗ ಅಂದರೆ 100% ಉದ್ಯೋಗ ಕೊಡ್ತೀರಾ ಅಂತ. ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ. ಉದ್ಯೋಗ ಮೇಳದಲ್ಲಿ ಯಾವುದೇ ಒಂದು ಉದ್ಯೋಗ ಮೇಳದಲ್ಲಿ ಒಂದು 20% ಉದ್ಯೋಗ ಸಿಕ್ಕರೂ ಅದು ಬಹಳ ದೊಡ್ಡದು. ಯಾಕಂದರೆ ಅದು ಯಾರಿಗೆ ಸಿಕ್ಕಿಲ್ಲ ಅಂದರೆ ಅವ್ರಿಗೆ ಏನೋ ಸ್ಕಿಲ್ ಗ್ಯಾಪ್ ಇರುತ್ತೆ, ಅವ್ರಿಗೆ ಆ ಕೌಶಲ್ಯತೆ ಇರಲ್ಲ. ಆ ಕೌಶಲ್ಯತೆ ಇಲ್ಲ ಅಂದರೆ ನಾವು ಏನು ಮಾಡಬೇಕು, ಅದು ನಮಗೆ ನೆಕ್ಸ್ಟ್ ಲೆಸನ್. ವಿಜಯಪುರದಲ್ಲಿ ಈಗಾಗಲೇ ನಾವು ಮಾನ್ಯ ಮುಖ್ಯಮಂತ್ರಿಯವರ ಆದೇಶದೊಂದಿಗೆ ಮೈಸೂರಲ್ಲಿ ಒಂದು ಬೃಹತ್ ಉದ್ಯೋಗ ಮೇಳ ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಮತ್ತು ಪ್ರಿಯಾಂಕ್ ಖರ್ಗೆ ಅವರು, ಶರಣ್ ಪ್ರಕಾಶ್ ಪಾಟೀಲ್ ಅವರ ಸಹಯೋಗದಲ್ಲಿ ಕಲಬುರಗಿಯಲ್ಲಿ ಕೂಡ ಒಂದು ಡಿವಿಷನ್ ವೈಸ್ ಇವೆರಡೂ ಕೂಡ ವಿಭಾಗೀಯ ಮಟ್ಟದ ಉದ್ಯೋಗ ಮೇಳವನ್ನು ಮಾಡಿದ್ವಿ. ಬೆಂಗಳೂರಲ್ಲಿ 2023ರಲ್ಲಿ ರಾಜ್ಯ ಮಟ್ಟದ ಒಂದು ಉದ್ಯೋಗ ಮೇಳ ಕೂಡ ಆಯಿತು. ಅದಾದ ನಂತರ ನನ್ನ ಜಿಲ್ಲೆಗೆ ಏನೋ ಒಂದು ಉದ್ಯೋಗ ಮೇಳ ಮಾಡಬೇಕು ಅಂತ ಹೇಳಿ, ವಿಭಾಗೀಯ ಮಟ್ಟದ ಅಂದರೆ ಇದು ಭಾಳ ಜಿಲ್ಲೆಯಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಬೆಳಗಾವಿ ಅಥವಾ ಹುಬ್ಳಿಯಲ್ಲಿ ಮಾಡಿ ಅಂದಾಗ, ಇಲ್ಲ ನಾನು ಮೊದಲು ನನ್ನ ಜಿಲ್ಲೆಯಲ್ಲಿ ಒಂದು ಉದ್ಯೋಗ ಮೇಳ ಮಾಡೋಕ್ಕೆ ಇಷ್ಟಪಡ್ತೇನೆ ಅಂದಾಗ ಅದಕ್ಕೆ ನಾನು ನಮ್ಮ ಸಚಿವರ ಸಮ್ಮತಿ ಮತ್ತು ಜಿಲ್ಲಾ ಮಂತ್ರಿಯವರ ಸಮ್ಮತಿ ತಗೊಂಡು ಈ ಒಂದು ಉದ್ಯೋಗ ಮೇಳವನ್ನು ಆಯೋಜಿಸಿದ್ದೀವಿ. ಇದರ 3 ಹಂತ ಇಲ್ಲಿ. ಒಂದು, ನಮ್ಮ ಯುವಕರಿಗೆ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಅವರಲ್ಲಿ ಎಲ್ಲ ಸೆಕ್ಟರ್, ಸುಮಾರು 150 ಕಂಪ್ನಿಗಳು ಇಲ್ಲಿ ಬರ್ತಾ ಇದ್ದಾವೆ. ಎಲ್ಲ ಸೆಕ್ಟರ್ ಇದ್ದಾವೆ. ತಮಗೆ ಈ ಡೀಟೇಲನ್ನು ಪ್ರತಿಯೊಬ್ಬರಿಗೂ ಕೊಡ್ತಾರೆ. 150 ಕಂಪ್ನಿಗಳು, ಅದು ಫೈನಾನ್ಸ್ ಸೆಕ್ಟರ್ ಆಗಲಿ, ಅಗ್ರಿಕಲ್ಚರ್ ಸೆಕ್ಟರ್ ಆಗಲಿ, ಅಥವಾ ಇಟ್ ಈಸ್ ABB ಆಗಲಿ, ಅಥವಾ ಮಹೀಂದ್ರ, ಆಮೇಲೆ ಕೆಲವೊಂದು ಮ್ಯಾನ್ ಪವರ್ ಕಂಪ್ನಿ ಕೂಡ ಬರ್ತವೆ. ಅವರಿಗೆ ಇರ್ತಾರೆ, ಒಂದು 1000 ಕಂಪ್ನಿಗಳು ಲಿಂಕ್ ಇರ್ತವೆ. ಅವರು ಬಂದು ಇಲ್ಲಿ ಇಂಟರ್ವ್ಯೂ ಮಾಡಿ ಒಂದಿಷ್ಟು ಜನನ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಹೋಗಿ ಮತ್ತೆ ಬೇರೆ ಕಂಪ್ನಿಗೆ ಕಳಿಸೋ ರೀತಿಯಲ್ಲಿ ಕಂಪ್ನಿಗಳು ಕೂಡ ಇದ್ದಾವೆ. ಮೊದಲನೇದಾಗಿ ಯಾರಿಗೆ ಒಳ್ಳೆ ಸ್ಕಿಲ್ ಇದೆ ಅವ್ರಿಗೆ ಜಾಬ್ಸ್ ಕೂಡ ಸಿಗತ್ತೆ. ಇಲ್ಲಿ ಉದ್ಯೋಗ ಮೇಳದಲ್ಲಿ ಒಂದು ವೇಳೆ ಯಾರಿಗಾದರೂ ಉದ್ಯೋಗ ಸಿಗದಿದ್ರೆ ನಾವು ಸ್ಕಿಲ್ ಗ್ಯಾಪ್ ಅನಾಲಿಸಿಸ್ ಮಾಡ್ತೇವೆ. ಅಂದರೆ ನಮ್ಮ ಜಿಲ್ಲೆಯಲ್ಲಿ ಮುಂದಿನ ದಿನದಲ್ಲಿ ನಾನು ಕೌಶಲ್ಯ ತರಬೇತಿ ಕೊಡಬೇಕು ಅಂದರೆ ಏನು ಸ್ಕಿಲ್ ಗ್ಯಾಪ್ ಇದೆ, ಇಲ್ಲಿ ಯಾವ ರೀತಿ ಕೌಶಲ್ಯ ಇಲ್ಲ ಮಕ್ಕಳಿಗೆ, ಯಾಕೆ ಅವ್ರಿಗೆ ಜಾಬ್ ಸಿಗ್ತಾ ಇಲ್ಲ, ವೆದರ್ ಕಮ್ಯುನಿಕೇಷನ್ ಸ್ಕಿಲ್ ಗ್ಯಾಪ್ ಇದೆಯಾ, ಅಥವಾ ಟೆಕ್ನಿಕಲ್ ಸ್ಕಿಲ್ ಗ್ಯಾಪ್ ಇದೆಯಾ, ಅಥವಾ ಅವರಿಗೆ ಫೀಲ್ಡ್ಗೆ ಬೇಕಾರೋ ಸಬ್ಜೆಕ್ಟಿವ್ ಸ್ಕಿಲ್ ಗ್ಯಾಪ್ ಇದೆಯಾ, ಅಥವಾ ಯಾವುದಾದ್ರೂ ಸ್ಕಿಲ್ ಯಾವುದಾದ್ರೂ ಒಂದು ಕೌಶಲ್ಯತೆ ಕೊರತೆ ಇದೆಯಾ ಅಂತ ಅದನ್ನು ಅನಾಲಿಸಿಸ್ ಮಾಡಿ ಮುಂದಿನ ದಿನಮಾನದಲ್ಲಿ ನನ್ನ ಜಿಲ್ಲೆಗೆ ಯಾವ ತರಬೇತಿ ಕೊಡಬೇಕು ಅಂತ ಒಂದು ರೂಪರೇಷೆಯನ್ನು ನಾನು ಮಾಡ್ಬೋದು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಉದ್ಯೋಗ ಮೇಳ ಒಂದೇ. ಎರಡನೇದು, ಸುಮಾರು ನಾನು ನಲ್ ಜಲ್ ಮಿತ್ರ ಒಂದು ಕಾರ್ಯಕ್ರಮ ಮಾಡಿ ಮಹಿಳೆಯರು ತರಬೇತಿ ತಗೊಂಡಿದ್ದಾರೆ, ಅವ್ರಿಗೆ ಟೂಲ್ ಕಿಟ್ ಕೊಟ್ಟಿಲ್ಲ. ಆ ಮಹಿಳೆಯರಿಗೆ ಸಾಂಕೇತಿಕವಾಗಿ ಸ್ವಲ್ಪ ಜನಕ್ಕೆ ಟೂಲ್ ಕಿಟ್ ಕೂಡ ಕೊಡೋ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಇದೆ. ಮೂರನೇದಾಗಿ 2021-22ರಲ್ಲಿ ನಮ್ಮ ಹತ್ರ ಟೈಲರಿಂಗ್ ಆಗಿ ತರಬೇತಿ ತಗೊಂಡ ಮಹಿಳೆಯರಿದ್ದಾರೆ. ನಾನು ಬರೋಕ್ಕಿಂತ ಮುಂಚೆ ಅವರಿಗೆ ಕೂಡ ಅದನ್ನೆಲ್ಲ ಕೆಲವೊಂದು ಅಸೆಸ್ ಮಾಡಿ ಯಾರು ಯಾವ ಜಿಲ್ಲೆಯಿಂದ ತಗೊಂಡಿದ್ದಾರ ಅಂತ ಹೇಳಿ ತಗೊಂಡು, ಪ್ರತಿಯೊಂದು ಜಿಲ್ಲೆಗೆ ಕೆಲವೊಂದು ಅಂತ ಹೇಳಿ ನಮಗೆ ಕಿಟ್ಗಳು ಬಂದಿದ್ದಾವೆ ಟೈಲರಿಂಗ್. ಆ ಕಿಟ್ಗಳು ಕೂಡ ವಿತರಣೆ ಮಾಡುವ ಒಂದು ಕಾರ್ಯಕ್ರಮ ಇದೆ. ಈ 3 ಕಾರ್ಯಕ್ರಮಗಳು ನಾವು ಇಲ್ಲಿ ಈ ಉದ್ಯೋಗ ಮೇಳದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಉದ್ಯೋಗ ಮೇಳದಲ್ಲಿ ಫಸ್ಟು ಬಂದು ಈಗಾಗಲೇ ಭಾಳಷ್ಟು ಜನ ನೋಂದಣಿ ಆಗಿದ್ದಾರೆ. ಜಿಲ್ಲೆಯಲ್ಲಿ ಸುಮಾರು 5,000ಕ್ಕಿಂತ ಹೆಚ್ಚು ಜನ ನೋಂದಣಿಯಾಗಿದ್ದಾರೆ. ವಿಜಯಪುರದಲ್ಲಿ ಸುಮಾರು 5,635 ಈ ವಿಜಯಪುರ ಕಡೆ ಇಲ್ಲಿಂದ ನೋಂದಣಿ ಆಗಿದ್ದಾರೆ. ಟೋಟಲ್ ಸುಮಾರು 7,000 ಏನೋ ನೋಂದಣಿ ಆಗಿದ್ದಾರೆ ಈಗಾಗಲೇ. 9
9609 ಟೋಟಲ್ ಆಗಿ ನೋಂದಣಿ ಆಗಿದ್ದು, ಅದರಲ್ಲಿ 5189 ಜನ ವಿಜಯಪುರದಲ್ಲಿ ಆಗಿದ್ದಾರೆ. ಇವರೆಲ್ಲ ಬಂದಾಗ ನಾವು ಅವರಿಗೆ ಫಸ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಅವ್ರು ಬಂದು ನಮ್ಮ ಹತ್ರ ಬಂದು ನಮ್ಮ ಎಲ್ಲ ಕೌಂಟ್ರ್ಗಳಿರ್ತವೆ, ಅವರಿಗೆ ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಅಂದಾಗೆ ಬ್ಲಾಕ್ ವೈಸು ಅವ್ರಿಗೆ ಸ್ಲಿಪ್ ಕೊಡ್ತೇವೆ, ರಿಸ್ಟ್ ಬ್ಯಾಂಡ್ ಕೊಡ್ತೇವೆ. ಅವರು ನೇರವಾಗಿ ಅವ್ರಿಗೆ ಆ ಬ್ಲಾಕಿಗೆ ಕರ್ಕೊಂಡು ಹೋಗಿ ಅಲ್ಲಿ ಇಂಟರ್ವ್ಯೂ ಕೊಟ್ಟು ಅಲ್ಲಿಂದ ಅವರು ಏನು ರಿಸಲ್ಟ್ ಬರುತ್ತೆ ಅದನ್ನು ಕೊನೆಗೆ 1-2 ದಿನದಲ್ಲಿ ನಾವು ಅನಲೈಸ್ ಕೂಡ ಮಾಡ್ತೇವೆ. ಒಂದು ವೇಳೆ ಬಹಳಷ್ಟು ಜನ ನೇರವಾಗಿ ಬರೋರು ಇರ್ತಾರೆ, ಅವರಿಗೆ ಕೂಡ ಅವಕಾಶ ಇದೆ ಇಲ್ಲಿ. ಆದರೆ ಬಹಳಷ್ಟು ದೊಡ್ಡ ಬಿಸಿಲು ಇರೋದ್ರಿಂದ ಬಹಳಷ್ಟು ಕ್ಯೂ ಇರುತ್ತೆ. ಅದು ಮೊದಲನೇ ನೋಂದಣಿ ಮಾಡಿಕೊಂಡ್ರೆ ಅದು ಬಹಳ ಉಪಯೋಗ ಆಗುತ್ತೆ ಅಂತ ಹೇಳಿ ನಾವು ಈ ಒಂದು ನೋಂದಣಿ ಕಾರ್ಯಕ್ರಮ ಮೊದಲೇ ಮಾಡ್ತೇವೆ. ಬೇರೆ ಜಿಲ್ಲೆಯಲ್ಲಿ ಸುಮಾರು ಮೈಸೂರಲ್ಲಿ 35,000 ಜನ ನೋಂದಣಿಯಾಗಿದ್ರು. ಕಲಬುರಗಿಯಲ್ಲಿ ಕೂಡ 20,000ಕ್ಕಿಂತ ಹೆಚ್ಚು ಜನ ನೋಂದಣಿಯಾಗಿದ್ರು. ನಮ್ಮ ಜಿಲ್ಲೆಯಲ್ಲಿ ಈಗ ಜಿಲ್ಲಾ ಮಟ್ಟದ ಅದೆಲ್ಲ ಡಿವಿಷನ್ ಮಟ್ಟದಿತ್ತು, ಇದು ಜಿಲ್ಲಾ ಮಟ್ಟದ ಇರೋದ್ರಿಂದ ಸ್ವಲ್ಪ ಕಡಿಮೆನೇ ನೋಂದಣಿ ಆಗಿದೆ. ಆದರೆ ನನಗೇನು ಎಕ್ಸ್ಪೆಕ್ಟೇಷನ್ ಇದೆ ಅಂದರೆ ಭಾಳಷ್ಟು ಜನ ವಾಕಿನ್ ಕೂಡ ಮಾಡ್ಬೋದು ಅಂತ ಒಂದು ರೀತಿಯಾಗಿ. ಕೆಲವೊಬ್ಬರಿಗೆ ಏನೋ ಇಂಟರ್ನೆಟ್ ಪ್ರಾಬ್ಲಮ್ ಇರುತ್ತೆ, ನೋಂದಣಿ ಅಥವಾ ಸರ್ವರ್ ಬ್ಯುಸಿ ಇರುತ್ತೆ, ಹಂಗೂ ಕೆಲವೊಬ್ರು ಇರ್ಬೋದು ಅಂತ ಹೇಳಿ ಈ ನಿಟ್ಟಿನಲ್ಲಿ ಅಂದ್ಕೊಂಡಿದ್ದೀನಿ. ಇನ್ನು ಈ ಉದ್ಯೋಗ ಮೇಳದಲ್ಲಿ ಭಾಳಷ್ಟು ಜನ ಕಾಲೇಜಿನ ಸ್ಟೂಡೆಂಟ್ ಕೂಡ ಭಾಗಿಯಾಗ್ತಾರೆ. ಅವರಿಗೆ ನಾವು ಬೇಡ ಅನ್ನೋಕ್ಕಾಗಲ್ಲ. ಅವ್ರಿಗೇನು ಕ್ಯೂರಿಯಾಸಿಟಿ ಇರುತ್ತಂದರೆ ಯಾವ ಕಂಪ್ನಿಗಳಿದ್ದಾವೆ, ಯಾವ ಸೆಕ್ಟರ್ಗಳು ಬಂದಿದ್ದಾವೆ, ನಾವು ಮುಂದೆ ಈ ಮುಗಿದ ಮೇಲೆ ಎಲ್ಲೆಲ್ಲಿ ಹೋಗ್ಬೋದು, ಕಾಂಟ್ಯಾಕ್ಟ್ ಡೀಟೇಲ್ ತೊಗೋಬೋದು. ಈ ಎಲ್ಲ ಒಂದು ಕ್ಯೂರಿಯಾಸಿಟಿಯಿಂದ ಅವರು ಕೂಡ ಬರ್ತಾರೆ. ಅವರಿಗೂ ನಾವು ಎಲ್ಲರಿಗೂ ವೆಲ್ಕಮ್ ಮಾಡ್ತೇವೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ನಾವು ಸಿರಾದಲ್ಲಿ ಮಾಡಿದ್ದೀವಿ. ಸುಮಾರು 9,786 ಜನ ರಿಜಿಸ್ಟರ್ ಆಗಿದ್ರಲ್ಲಿ 1,393 ಏನು ಶಾರ್ಟ್ ಲಿಸ್ಟೆಡ್ ಆಗಿ 450 ಜನಕ್ಕೆ ಆಫರ್ ಲೆಟರ್ ಕೊಟ್ಟಿದ್ದೀವಿ. ಸೇಡಮಲ್ಲಿ ಕೂಡ ಮಾಡಿದ್ವಿ, 7,500 ಜನ ರಿಜಿಸ್ಟರ್ ಆಗಿದ್ರು. ಸುಮಾರು 811 ಜನಕ್ಕೆ ಆಫರ್ ಲೆಟರ್ ಕೊಟ್ಟಿದ್ದಾರೆ. ಬೆಂಗಳೂರು ಪ್ಯಾಲೇಸ್ ಗ್ರೌಂಡಲ್ಲಿ 86,000 ಜನ ರಿಜಿಸ್ಟರ್ ಆಗಿದಾಗ 9,654 ಜನರಿಗೆ ಆಫರ್ ಲೆಟರ್ ಕೊಟ್ಟಿದ್ದೀವಿ. ಹೀಗೆ ಚನ್ನಪಟ್ಟಣದಲ್ಲಿ, ಬೆಂಗಳೂರು ಶಾಂತಿನಗರದಲ್ಲಿ ಇದು ಕಳೆದ 3 ವರ್ಷದ ಡೇಟಾ, ಹಾಗೂ ಕಲಬುರಗಿಯಲ್ಲಿ, ಮೈಸೂರಲ್ಲಿ, ತುಮಕೂರಲ್ಲಿ ಮತ್ತು ಹಾವೇರಿಯಲ್ಲಿ ನಾವು ಒಂದು ಉದ್ಯೋಗ ಮೇಳ ಮಾಡಿದ್ದೀವಿ. ನಾನು ಹೋದ ವರ್ಷ ಇಲ್ಲೇ ಚಡ್ಚಣ್ಣಲ್ಲಿ ಕೂಡ ಒಂದು ಚಿಕ್ಕ ಪ್ರಮಾಣದ ಒಂದು ಉದ್ಯೋಗ ಮೇಳ ಮಾಡಿದ್ದೆ. ಆ ಚಡ್ಚಣ್ಣಲ್ಲಿ ಸುಮಾರು 250 ಜನಕ್ಕೇನೋ ಒಂದು ಆಫರ್ ಲೆಟರ್ ಕೊಟ್ಟಿದ್ದ ಒಂದು ಇದೆ. ಅಲ್ಲಿ 1,500-2,000 ಜನ ಏನೋ ಅಷ್ಟೇ ಬಂದಿದ್ರು. ಸೊ ಹೀಗಾಗಿ ನಾವು ಚಿಕ್ಕ ಮಟ್ಟದ ದಾವಣಗೆರೆಯಲ್ಲಿ ಮಾಡಿದ್ದೀವಿ, ಚಿತ್ರದುರ್ಗದಲ್ಲಿ ಮಾಡಿದ್ದೀವಿ. ಚಿಕ್ಕ ಮಟ್ಟದ ಒಂದು ಉದ್ಯೋಗ ಮೇಳ, ತಾಲೂಕು ಮಟ್ಟದ ಉದ್ಯೋಗ ಮೇಳ ಕೂಡ ಒಂದು ಚಿಕ್ಕ ಬಜೆಟಲ್ಲಿ ಕೂಡ ಮಾಡ್ತಾ ಇದ್ದೀವಿ. ಕೆಲವೊಂದು ಸಂಘ ಸಂಸ್ಥೆಗಳು ಇರ್ತವೆ, ಅಂದರೆ ಕಾಲೇಜುಗಳು, ನಾವು ಉದ್ಯೋಗ ಮೇಳ ಮಾಡ್ತೇವೆ, ನೀವು ನಮಗೆ ಸಹಕಾರ ಕೊಡಿ ಅಂತ ಹೇಳಿ ಕೂಡ ಇರ್ತವೆ. ಹಾಗೆ ಕೂಡ ನಾವು ಕೂಡ ಹಲವಾರು ಕಾಲೇಜುಗಳಲ್ಲಿ ಈ ಥರ ಸಹಕಾರ ಕೊಟ್ಟು, ನಾವು ಗೌರ್ಮೆಂಟ್ ಕಾಲೇಜುಗಳಲ್ಲಿ ನಾವು ಸಹಕಾರ ಕೊಟ್ಟು ಉದ್ಯೋಗ ಮೇಳ ಕೂಡ ಮಾಡಿದ್ದೀವಿ. ಈ ರೀತಿಯಾಗಿ BMS ಕಾಲೇಜಲ್ಲಿ ಮಾಡಿದ್ದೀವಿ. ಆಮೇಲೆ ಪೂರ್ಣ ಪ್ರಜ್ಞಾ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಉಡುಪಿಯಲ್ಲಿ ಮಾಡಿದ್ದೀವಿ. ಮೊನ್ನೆ ನೃಪತುಂಬ ಕಾಲೇಜ್ ಬೆಂಗಳೂರಲ್ಲಿ ಮಾಡಿದ್ವಿ. ಆಮೇಲೆ ರಾಜಾಜಿನಗರ KLE ಕಾಲೇಜ್ ಸೊಸೈಟಿಯಿಂದ ಮಾಡಿದ್ವಿ. ಆಮೇಲೆ ಇದೇ ರೀತಿ ಭಾಳಷ್ಟು ಕಾಲೇಜುಗಳಲ್ಲಿ ಕೂಡ ನಾವು ಉದ್ಯೋಗ ಮೇಳ ಕೂಡ ಮಾಡಿದ್ದೀವಿ. ಇತ್ತೀಚೆಗೆ ಒಂದು ವಿಶೇಷ ಚೇತನವರಿಗೆ ಕೂಡ ಒಂದು ಕಾಲೇಜಲ್ಲಿ, BMS ಕಾಲೇಜಲ್ಲಿ ಒಂದು ಕೌಂಟರ್ ಇಟ್ಟು ಕೂಡ ಅವರಿಗೆ ಕೂಡ ಒಂದು ಉದ್ಯೋಗ ಮೇಳ ಮಾಡಿದ್ದಾರೆ. ಹಾಗಾಗಿ ಈ ಉದ್ಯೋಗ ಮೇಳದ ಉದ್ದೇಶ ಮಕ್ಕಳಿಗೆ ಉದ್ಯೋಗ ಕೊಡಿಸೋದಲ್ಲದೆ ಯಾವ ಸ್ಕಿಲ್ ಗ್ಯಾಪ್ ಇದೆ ಒಂದನೇದು, ಅವರಿಗೆ ಎಲ್ಲಿ ಮಾರ್ಕೆಟಲ್ಲಿ ಏನು ಟೆಕ್ನಾಲಜಿ ಇದೆ, ಏನು ಓದಬೇಕು ಅಂತ ಅವೇರ್ನೆಸ್ ಕೂಡ ಬರುತ್ತೆ. ಆಮೇಲೆ ಅವ್ರಿಗೆ ಇಂಟರ್ವ್ಯೂ ಕೊಡೋ ಒಂದು ಸ್ಕಿಲ್ ಕೂಡ, ಕಮ್ಯುನಿಕೇಷನ್ ಸ್ಕಿಲ್ ಏನು ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ಆ ಒಂದು ಧೈರ್ಯ ಕೂಡ ಬರುತ್ತೆ. ನೀವು ಎಲ್ಲ ನಮ್ಮ
ಏನು ಡಿಗ್ರಿ ಮುಗಿಸಿದಾಗ ಈ ಥರ ಯಾವುದೂ ಇರಲಿಲ್ಲ. ನಾವು ಪ್ರತಿಯೊಂದು ಏನು ನಾನು ಇಂಜಿನಿಯರಿಂಗ್ ಮುಗಿಸಿದಾಗ ನಾವು ಪ್ರತಿಯೊಂದು ಎಲೆಕ್ಟ್ರಾನಿಕ್ ಸಿಟಿ ವೈಟ್ ಫೀಲ್ಡಲ್ಲಿ ಹೋಗಿ ಕಾಲೇಜ್ ಒಂದು ಕಂಪ್ನಿಯಲ್ಲಿ ರೆಸ್ಯೂಮೆ ಕೊಟ್ಟು ಆ ಕಂಪ್ನಿ ಒಳಗಡೆ ಹೋಗಕ್ಕೆ ಬಿಡದಾಗ ಸೆಕ್ಯೂರಿಟಿ ಕೈಯಲ್ಲಿ ರೆಸ್ಯೂಮ್ ಕೊಟ್ಟಿದ್ದ ನಿದರ್ಶನ ನನ್ನದೇ ಇದೆ. ಆಮೇಲೆ ನಾನು ಫ್ರೀಯಾಗಿ ನ್ಯಾಷನಲ್ ಏರೋಸ್ಪೇಸ್ ಲಿಮಿಟೆಡಲ್ಲಿ ಕೆಲಸ ಮಾಡಿ ಕೊನೆಗೆ ನನ್ನ ಫಸ್ಟ್ ಜಾಬು 35,000 ಪೇಮೆಂಟಲ್ಲಿ CG ಸ್ಮಿತ್ತಲ್ಲಿ ನಾನು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಸೇರಿದೆ. ಸೊ ಈಗ ಅವಕಾಶ ಜಾಸ್ತಿ ಇದ್ದಾವೆ, ಈಗ ಮಕ್ಕಳಿಗೆ ಗೊತ್ತಾಗತ್ತೆ. ಹಾಗಾಗಿ ಇಲ್ಲಿ ಜಾಸ್ತಿ ನಾನು ಹೇಳುವಲ್ಲೇ ಡಿಗ್ರಿ ಅವರಿಗೆ 10th ITI ಡಿಪ್ಲೊಮಾ ಅವರಿಗೆ ಒಳ್ಳೆಯ ಅವಕಾಶ ಇರುತ್ತೆ ಕಂಪೇರ್ ಟು ಟೆಕ್ನಿಕಲ್. ಯಾಕಂದರೆ ನಾವು ಸ್ವಲ್ಪ IT BT ಮತ್ತು ದೊಡ್ಡ ದೊಡ್ಡ ಕಂಪ್ನಿಗಳು ಇದರಿಂದ ಇದರಲ್ಲಿ ನಮ್ಮ ಡಿಗ್ರಿ PUC ಅಂತ ಎಲ್ಲ ಕಂಪ್ನಿಗಳು ಡಿಪ್ಲೊಮಾದವರು ITIದವರು ಎಲ್ಲ ಬರಬೇಕು. ಯಾಕೆ ಅಂತ ಇನ್ನೊಂದು ಹೇಳ್ತೇನೆ ನೋಡಿ. ನಮ್ಮ ಇನ್ನೊಂದು ನಿಗಮ ಇದೆ, ಇಂಟರ್ನ್ಯಾಷನಲ್ ಮೈಗ್ರೇಷನ್ ಸೆಂಟರ್ ಅಂತ. ಆ ಇಂಟರ್ನ್ಯಾಷನಲ್ ಮೈಗ್ರೇಷನ್ ಸೆಂಟರಿಂದ ನಾವು ವಿದೇಶಕ್ಕೆ ಮಕ್ಕಳಿಗೆ ಜಾಬ್ಗೆ ಕಳಿಸ್ತೇವೆ. ಈಗಾಗಲೇ ನಾವು ಅದು ಸ್ಟಾರ್ಟ್ ಆದಾಗಿನಿಂದ 800ಕ್ಕಿಂತ ಹೆಚ್ಚು ಮಕ್ಕಳು ವಿದೇಶದಲ್ಲಿ ಜಾಬ್ ಮಾಡ್ತಾ ಇದ್ದಾರೆ. ನಾನು ಬಂದ ಮೇಲೆ 100 ಜನ ಮಕ್ಕಳಿಗೆ ಸ್ಲೋವಾಕಿಯಾ ದೇಶದಲ್ಲಿ ಸ್ಟೆಲೆಂಟಿಸ್ ಕಂಪನಿಯಲ್ಲಿ ಹೋಗಿ ಕೆಲಸ ಮಾಡ್ತಾ ಇರೋದು. ಹೋದ ತಿಂಗಳು ನಾನೇ ಕಣ್ಣಾರೆ ಹೋಗಿ, ನಾನು ನಮ್ಮ ಮಂತ್ರಿಯವರು ನಮ್ಮ ಆಫೀಸವರು ಹೋಗಿ ಯಾವ ರೀತಿ ಅವರು ಹೋಗಿ 1 ವರ್ಷ ಆದ ಮೇಲೆ ನಾವು ಹೋದ್ವಿ ಅಲ್ಲಿ ನೋಡೋಕ್ಕೆ ಅವ್ರು ನಿಜವಾಗ್ಲೂ ಕೆಲಸ ಸರಿ ಮಾಡ್ತಾ ಇದ್ದಾರಾ ಅಂತ. ಅವರಿಗೆ ಒಳ್ಳೆ ಕೈ ತುಂಬ ಸಂಬಳ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ವಿದೇಶಕ್ಕೆ ಈ ITI ಡಿಪ್ಲೊಮಾ ಅವರಿಗೆ ಬಹಳಷ್ಟು UAEಗೆ ಕಳಿಸ್ತಾ ಇದ್ದೀವಿ, ದುಬೈಗೆ ಎಷ್ಟೊಂದು ಜನ ಹೋಗಿದ್ದಾರೆ. ನರ್ಸಸ್ಗೆ ರಿಕ್ವೈರ್ಮೆಂಟ್ ಇದೆ, ಬೇರೆ ಬೇರೆ ದೇಶದಲ್ಲಿ ರಿಕ್ವೈರ್ಮೆಂಟ್ ಇದೆ. ಇದರಿಂದ ಈ ಡೇಟಾದಿಂದ ನಮಗೆ ಹೆಂಗೆ ಗೊತ್ತಾಗತ್ತಂದರೆ ಕೆಲವೊಬ್ಬರು ಆ ಒಂದು ಸೆಂಟರ್ ಕೂಡ ಅಲ್ಲಿರುತ್ತೆ. ಇಂಟರ್ನ್ಯಾಷನಲ್ ಮೈಗ್ರೇಷನ್ಸ್ ಒಂದು ಸೆಂಟರ್ ಕೂಡ ಅಲ್ಲಿ ಒಂದು ಸ್ಟಾಲ್ ಕೂಡ ಇರುತ್ತೆ. ಅಲ್ಲಿ ಅವರು ಕೂಡ ನೋಂದಣಿ ಮಾಡ್ಕೋಬೋದು, ನಾವು ಬೇರೆ ದೇಶಕ್ಕೆ ಹೋಗಕ್ಕೆ ಬಯಸ್ತಾ ಇದ್ದೀವಿ ಅಂತ ಹೇಳಿ. ಸೊ ಇನ್ನೊಂದಂದರೆ ನಾನು ಈಗಾಗಲೇ ಹೇಳಿದ್ದೀನಿ, ಏಪ್ರಿಲಲ್ಲಿ ಒಂದು ಅಂತಾರಾಷ್ಟ್ರೀಯ ಉದ್ಯೋಗ ಮೇಳ ಕೂಡ ಮಾಡ್ತಾ ಇದ್ದೀವಿ ಏಪ್ರಿಲ್ ತಿಂಗಳಲ್ಲಿ, ಅದು ಬೆಂಗಳೂರಲ್ಲಿ. ಈ ಮಕ್ಕಳಿಗೆ ಅದು ಒಂದು ಅವೇರ್ನೆಸ್ಸು